ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ನನ್ನ ಪರಿಚಯ ನಾನು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ. ಸೊ ಫೈನಲಿ ಇವತ್ತು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ನೀವೆಲ್ಲ ನನ್ನ ಚಾನಲ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಪುಟ್ಟ ವ್ಲಾಗ್ನಲ್ಲಿ ನನ್ನ ಇಂಟ್ರೊಡಕ್ಷನ್ ನಾನು ಮಾಡ್ಕೋತೀನಿ. ನನ್ನ ಹೆಸರು ಉಷಾರಾಣಿ. ನಾನಿರೋದು ಬ್ಯಾಂಗ್ಳೂರಿನಲ್ಲಿ ಹಾಗೂ ನನ್ನ ಫ್ಯಾಮ್ಲಿನಲ್ಲಿರೋದು ಅಪ್ಪ, ಅಮ್ಮ, ನಾನು, ಅಕ್ಕ. ಇವಾಗ ನಿಮ್ಗೆಲ್ಲರಿಗೂ ಒಂದು ಕ್ವಶನ್ ಬಂದಿರುತ್ತೆ, ಇವಳ ಹೆಸರು ಉಷಾ, ಅದು ಯೂಟ್ಯೂಬ್ ಚಾನಲ್ ಯಾಕೆ ಮಾನ್ಯತಾ ಮಣಿಕಂಠ ಇಕ್ಕಿದ್ದಾಳೆ ಅಂತ. ಯಾಕೆ ಅಂದರೆ ಮಾನ್ಯತಾ ಅನ್ನೋದು ನನಗೆ ತುಂಬ ಇಷ್ಟ ಆಗಿರುವಂಥ ಹೆಸರು. ಮಣಿಕಂಠ ಅನ್ನೋದು ನಾನು ಇಷ್ಟಪಡೋ ವ್ಯಕ್ತಿಯ ಹೆಸರು, ಆದ್ದರಿಂದಾಗಿ ಆ ಹೆಸರು ಇಟ್ಟಿದ್ದೀನಿ. ಜಾಸ್ತಿ ಟೈಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ಇಂಟ್ರೊಡ್ಯೂಸ್ ಮಾಡ್ಕೊತಾ ಇದ್ನಲ್ವಾ. ಸೊ ಒಂದು ಸ್ವಲ್ಪ ಚೆನ್ನಾಗಿ ಕಾಣೋಣ ಅಂತ ಹೇಳ್ಬಿಟ್ಟು ರೆಡಿ ಆಗೋಣ ಅಂತ ರೆಡಿ ಆಗ್ತಾ ಇದ್ದೆ. ಸೊ ನನಗೆ ಸ್ವಲ್ಪ ಟೆನ್ಷನ್ ಇತ್ತು, ಮನಸ್ಸಲ್ಲಿ ಹೇಗೆ ಬರುತ್ತೋ ಏನೋ ಅಂತ. ಇದರಲ್ಲೇ ಹಂಗೆ ಒಂದು ಸ್ವಲ್ಪ ರೆಡಿ ಆಗ್ತಾ ಇದ್ದೆ. ಫಸ್ಟ್ ಒಂದು ಸ್ವಲ್ಪ ಎಮುಲೈನ್ ಮಾಯ್ಶ್ಚರೈಸರ್ ಹಚ್ಕೊಂಡು ಮುಖಕ್ಕೆಲ್ಲ ಕ್ಲೀನಾಗಿ ಹಚ್ತಾ ಇದ್ದೆ, ಅದು ಅಬ್ಸರ್ವ್ ಆಗೋವರೆಗೂ. ಅದಾದಮೇಲಿಂದ ಒಂದು ಸ್ವಲ್ಪ ಫೌಂಡೇಶನ್ ತೊಗೊಂಡೆ. ಫೌಂಡೇಶನ್ನು ನನಗೆ ನನ್ನ ಮುಖ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ನಾನು ಗಡಿಬಿಡಿನಲ್ಲಿ ರೆಡಿ ಆಗ್ತಾ ಇದ್ದೆ. ಸೊ ಅದಾದಮೇಲೆ ಫೌಂಡೇಶನ್ ಹಚ್ಕೊಂಡು ಅದನ್ನು ಕೂಡ ನಾನು ಕ್ಲೀನಾಗಿ ಎಲ್ಲ ಕಡೆ ಹಚ್ಕೊಂಡು ಮುಖಕ್ಕೆ ಸೆಟ್ ಆಗೋ ಥರ ನಾನು ಇದು ಒರೆಸ್ಕೊಳ್ತಾ ಇದ್ದೆ. ಫೌಂಡೇಶನ್ ಎಲ್ಲ ಕ್ಲೀನಾಗಿ ಎಲ್ಲ ಕಡೆ ಹಚ್ಕೊಂಡಾದಮೇಲೆ ಲೈಟಾಗಿ ಲಿಪ್ಸ್ಟಿಕ್ ಹಾಕ್ಕೊಳ್ಳೋಣ ಅಂತ ಲಿಪ್ಸ್ಟಿಕ್ ಹಾಕ್ಕೊಂಡೆ. ಬಟ್ ಆ್ಯಕ್ಚುಲಿ ಚೆನ್ನಾಗೇ ಕಾಣಿಸ್ತಾ ಇರಲಿಲ್ಲ. ನಾನು ಇವಾಗ ವೀಡಿಯೋದಲ್ಲಿ ನೋಡುವಾಗ ಅನ್ಕೋತಾ ಇದ್ದೆ, ಅಯ್ಯೋ ಲಿಪ್ಸ್ಟಿಕ್ ಹಾಕಿಲ್ಲ ಅಂದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಬಿಟ್ಟು. ಸರಿ ಹಾಕ್ಬಿಟ್ಟಿದ್ನಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದು ಹಂಗೆ ಒಂದು ಸ್ವಲ್ಪ ಹಚ್ಕೊಂಡು ಸುಮ್ಮನೆ ಅದೇ ನೆಕ್ಸ್ಟ್ ಟೈಮಿಂದ ಹಚ್ಚೋದು ಬೇಡ ಅಂತ ಅಂದ್ಬಿಟ್ಟು ಲಿಪ್ಸ್ಟಿಕ್ ಆದಮೇಲೆ ಒಂದು ಸ್ವಲ್ಪ ಮಸ್ಕಾರ ತೊಗೊಂಡು ಐಲ್ಯಾಶ್ಗೆಲ್ಲ ಒಂದು ಸ್ವಲ್ಪ ತಿಕ್ಕಾಗಿ ಕಾಣೋ ಥರ ಹಚ್ಕೊಳ್ಳೋಣ ಅಂತ ಹಚ್ಕೊಂಡೆ. ಅಷ್ಟೇ ಮೇಕಪ್ಪು ಗೈಸ್. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.